ಈ ತರ ಪೊಲೀಸರ ಅಚಾತುರ್ಯದಿಂದ ಪೊಲೀಸರ ಸಮಯ ಪ್ರಜ್ಞೆ ಸರಿಯಾಗಿ ಮಾಡದೇ ಇದ್ದಿದ್ದರಿಂದ ಒಬ್ಬ ಶಾಲಾ ಬಾಲಕಿ ತೀರ್ಕೊಂಡಂತ ಸಂದರ್ಭದಲ್ಲಿ ನಮ್ಮ ಬಿಜೆಪಿಯ ನಾಯಕರಾದಂಥ ಸಚ್ಚಿದಾನಂದ ಅವರು ಮತ್ತು ಅವರೆಲ್ಲ ನಮ್ಮ ಟೀಮು, ನಮ್ಮ ಅಧ್ಯಕ್ಷರು ಎಲ್ಲರೂ ಅವತ್ತು ಒಂದು ತೀರ್ಮಾನ ಮಾಡಿದ್ರು. ಎಲ್ಲರಿಗೂ ಹೆಲ್ಮೆಟ್ ಕೊಡೋ ಮುಖಾಂತರ ಸಾವಿರಾರು ಜನರ ಏನು ತಲೆಗೇಟ್ಬಿದ್ದು ಸಾವಾಗ್ತಾ ಇದೆ ಅದನ್ನು ತಪ್ಪಿಸ್ಬೇಕು ಅಂತ. ಸೊ ಆ ಸಂದರ್ಭದಲ್ಲಿ ನನ್ನ ಹುಟ್ಟುಹಬ್ಬದ ದಿನ ಕೊಡಬೇಕು ಅಂತ ಮಾಡಿದ್ರು. ನಾನು ಹುಟ್ಟುಹಬ್ಬ ಆಚರಣೆ ಮಾಡೋದು ಬಹಳ ಅಪರೂಪ, ನಾನು ಮಾಡಲ್ಲ. ಇವತ್ತು ಆ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಒಳ್ಳೆ ಕೆಲಸ. ಈ ತರ ಸಮಾಜಮುಖಿಯಾದಂಥ ಕೆಲಸಗಳನ್ನ ಮಾಡೋ ಮುಖಾಂತರ ಮಂಡ್ಯ ಜನತೆಯ ಪ್ರೀತಿಯನ್ನ ಸಂಪಾದನೆ ಮಾಡಿದ್ದಾರೆ. ಇನ್ನಷ್ಟು ಈ ತರದ ಅವರ ತಂದೆ ಹೆಸರಲ್ಲಿ ಈ ತರದ ಕಾರ್ಯಕ್ರಮವನ್ನ ಮಾಡಿ ಜನನಾಯಕನಾಗೋದು ಮುಖ್ಯ ಅಲ್ಲ, ಜನರ ಸೇವಕನಾಗೋದು ಬಹಳ ಮುಖ್ಯ. ಆ ಕೆಲಸವನ್ನ ಸಚ್ಚಿದಾನಂದ ಅವರು, ಅವರ ತಂಡ ಎಲ್ಲ ಮಾಡಿದೆ. ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ಜೊತೆ ನಾನು ಕೂಡ ಭಾಗವಹಿಸಿದ್ದೀನಿ. ಆ ಒಂದು ಹೆಮ್ಮೆನೂ ಕೂಡ ನನಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತಲೂ ಸಿಎಂ ಸಿದ್ದರಾಮಯ್ಯನವರು ಹೆಚ್ಚಿನ ಕೆಲಸ ಮಾಡಿದ್ದಾರೆ ಅಂತ ಅವ್ರ ಮಗ ಹೇಳಿದ್ರು. ಅದು ಅವ್ರ ತಲೆ ಕೆಟ್ಟವ್ರು ಯಾರನ್ನ ತಲೆ ಕೆಟ್ಟಿದ್ರೆ ಮತ್ತೆ ಇತಿಹಾಸದ ಪರಂಪರೆ ಗೊತ್ತಿಲ್ಲದೆ ಇದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಪುಸ್ತಕ ಓದಿಲ್ಲ ಅಂದ್ರೆ ಈ ಮಾತುಗಳನ್ನ ಆಡ್ತಾರೆ. ತಂದೆ ಮೇಲೆ ಅಭಿಮಾನ ಇರಬೇಕು, ಅಂಧಾಭಿಮಾನ ಇರಬಾರ್ದು. ಈಗ ಸಿದ್ದರಾಮಯ್ಯನವರು ಬಹಳ ಅನುದಾನ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಮನೆಯಿಂದ ತಂದು ಕೊಟ್ರ? ಒಡೆಯರವರು ಅವರ ಕುಟುಂಬದ ಅವರ ಹೆಣ್ಣು ಮಕ್ಕಳ ಮೇಲಿದ್ದಂತ ಒಡವೆಗಳನ್ನ ತಗೊಂಡೋಗಿ ಮುಂಬೈಯಲ್ಲಿ ಅಡವಿಟ್ಟು ಹಣವನ್ನು ತಂದು KRS ಕಟ್ಟಿದ್ರು. ಸಿದ್ದರಾಮಯ್ಯನವರು ಮೈಸೂರಲ್ಲಿದ್ದಂಥ ಸೈಟ್ಗಳೆಲ್ಲ ತಗೊಂಡು ಅವ್ರ ಕುಟುಂಬಕ್ಕೆ ಬರ್ಸ್ಕೊಂಡ್ರು. ಎಲ್ಲಿಂದ ಎಲ್ಲಿ ಹೋಲಿಕೆ ಮಾಡ್ತೀರ? ಅನುದಾನ ನಾನು ಜಾಸ್ತಿ ಕೊಟ್ಟಿದ್ದೀನಿ ನೀನು ಅಂದರೆ ಅದನ್ನು ವಿಧಾನಸಭೆಯಲ್ಲಿ ಡಿಬೇಟ್ ಮಾಡ್ರಿ. ಈಗ ಯಡಿಯೂರಪ್ಪನವರಿದ್ದಾಗ ಎಷ್ಟು ಅನುದಾನ ಕೊಡ್ತು ಹೇಳ್ಬೇಕು, ಬೊಮ್ಮಾಯಿಯವರಿದ್ದಾಗ ಎಷ್ಟು ಕೊಟ್ರು, ಕುಮಾರಸ್ವಾಮಿಯವರಿದ್ದಾಗ ಎಷ್ಟು ಕೊಟ್ರು, ಸಿದ್ದರಾಮಯ್ಯನಿದ್ದಾಗ ಎಷ್ಟು ಕೊಟ್ರು, ಅದನ್ನ ಹೇಳಿ, ಡಿಬೇಟ್ ಮಾಡಲಿ. ಅದು ಬಿಟ್ಬಿಟ್ಟು ಯಾರಿಗೋ ಹೋಲಿಕೆ ಮಾಡೋಕ್ಕೆ ಮೈಸೂರು ಮನೆತನ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ, ನಿಮ್ಗೆ ಯಾರು ಬೇರೆ ಮೊದಲೆಲ್ಲ ಹೇಳ್ತಾ ಇದ್ದೀರಿ ದೇವರಾಜ ಅರಸನ್ನ ಹೋಲಿಕೆ ಮಾಡ್ಕೊತಾ ಇದ್ದೀರಿ. ದೇವರಾಜ ಅರಸಲ್ಲಿ ನೀನೆಲ್ಲಿ? ಅವ್ರ ನಾಯಕರನ್ನ ಬೆಳೆಸ್ತರು. ದೇವರಾಜ ಅರಸು ಹಿಂದುಳಿದ ಜನಾಂಗದ ನಾಯಕರನ್ನ ಬೆಳೆಸ್ತರು. ನೀವು ಯಾವ ನಾಯಕನ ಬೆಳೆಸಿದ್ರೆ ಎಲ್ಲ ತುಳಿದಾಕಿದ್ದೀರ. ನನಗೆ ಪುಣ್ಯ ಆಶ್ಚರ್ಯ ಅಂತಂದ್ರೆ ಅವರು ಇಂದಿರಾ ಗಾಂಧಿಗೋ ಹೋಲಿಕೆ ಮಾಡ್ಕೊಂಡಿಲ್ಲ. ಇಂದಿರಾ ಗಾಂಧಿಗೆ ಹೋಲಿಕೆ ಮಾಡ್ಕೊಂಡ್ಬಿಟ್ಟಿದ್ರೆ ಇನ್ನೂ ಬಹಳ ಚೆನ್ನಾಗಿತ್ತು ಅಂತ ಅನಿಸ್ತೈತೆ. ಅವಾಗ ಕಾಂಗ್ರೆಸ್ ಅವರು ಕಾಮೆಂಟ್ ಮಾಡ್ತಾ ಇದ್ರು. ಪಾಪ ಒಡೆಯರ್ ಕುಟುಂಬ ಅವರೇನು ಕಾಮೆಂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ನು ಮುಂದೆ ಅವರು ಮಾಡ್ಬೇಕಂದ್ರೆ ಇಂದಿರಾ ಗಾಂಧಿಗಿಂತ ಜಾಸ್ತಿ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ಗಂಡ್ಲಿ. ಅದು ಬಿಟ್ಟು ಈ ಥರ ಮನಸೋ ಇಚ್ಛೆಯಾಗಿ ಬುದ್ಧಿ ಭ್ರಮಣೆ ರೀತಿ ಮಾತಾಡಬಾರ್ದು, ಒಳ್ಳೇದಲ್ಲ. ಅವ್ರಿಗೆ ಅವಮಾನ ಮಾಡಿದ್ದಾರೆ, ಕ್ಷಮಾಪಣೆ ಕೇಳಬೇಕು ಅಂತ ಆಗ್ರಹವನ್ನ ಮಾಡ್ತಾರೆ. ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ವಿರೋಧ ಪಕ್ಷದವರು, ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಕ್ಷಮೆ ಕೇಳೋ ಪ್ರಶ್ನೆನೇ ಇಲ್ಲ ಅಂದ್ರೆ ನಿನ್ಗೂ ಒಡೆಯರ್ ಕುಟುಂಬಕ್ಕೂ ಏನ್ ಸಂಬಂಧ ಇದೆ? ಒಡೆಯರ್ ಕುಟುಂಬಕ್ಕೂ ನಿನ್ಗೂ ಏನ್ ಸಂಬಂಧ? ನೀನೇನ ಅವ್ರ ಬಂಧುನ, ಅವ್ರ ಪರಿವಾರನ, ನೆಂಟ್ರ, ಅವ್ರ ಸ್ನೇಹಿತರ? ಏನ್ ನೀನು ಹೋಲಿಕೆ ಮಾಡಕ್ಕಾದ್ರೆ ನಿಮ್ಮ ಮನೆಯವ್ರನ್ನ ಹೋಲಿಕೆ ಮಾಡ್ಕೊಳ್ಳಿ, ನಿಮ್ಮ ಕುಟುಂಬದವ್ರನ್ನ ಯಾರನ್ನ ಹೋಲಿಕೆ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಒಡೆಯರ್ ಕುಟುಂಬನ ಯಾಕೆ ತತ್ತೀರ ಇದರಲ್ಲಿ ಬೀದಿಯಲ್ಲಿ? ಅವ್ರು ಮಾಡಿರೋ ಪುಣ್ಯ. KRS ಒಂದು ಕಲ್ಲು ಕಟ್ಟಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. KRS ಅಲ್ಲಿರೋ ಕಲ್ಲು, ಒಂದು ಕಲ್ಲಿಡಕ್ಕೆ ನಿಮ್ ಕೈಲಿ ಯೋಗ್ಯತೆ ಇಲ್ಲ. ಇರೋ ಕಲ್ಲು ಕಿತ್ತಾಕಕ್ಕೆ ಹೋಗ್ತೀರ. ಅಂಥದ್ದು ನೀವು ಆ ಕುಟುಂಬನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ? ಪದೇ ಪದೇ ಮೈಸೂರು ಮನೆತನಕ್ಕೆ ನೀವು ದ್ರೋಹ ಬಗೆದಿರೋದು ಇಡೀ ಕರ್ನಾಟಕದ ಜನತೆಗೆ ಗೊತ್ತು. ಈಗ ಮೈಸೂರು ಮನೆತನದಕ್ಕೆ ಏನು ಅವರು ಮಾಡಿರೋ ಅಭಿವೃದ್ಧಿ ಕಾರ್ಯವನ್ನ ದೇಶನೇ ಹೊಗಳ್ತಾ ಇದೆ, ಕರ್ನಾಟಕ ಜನ ಹೊಗಳ್ತಾ ಇದ್ದಾರೆ. ತೆಗಳ್ತಾ ಇರೋರು ಇವರೊಬ್ರೆ. ಹಂಗೇಳಿ ಹೀಯಾಳಿಸ್ತಾವ್ರೆ ಅಂದ್ರೆ ಅವ್ರಿಗಿಂತ ನಾವೇ ದೊಡ್ಡವರು ಅಂತ. ಅದನ್ನ ಬೇರೆ ಜನ ಹೇಳ್ಬೇಕು, ಮಗ ಅಲ್ಲ ಹೇಳೋದು. ಮಗ ಯಾರ ಹೊಗಳಿದ್ರೆ ಏನಂತಾರಪ್ಪ? ಜನ ಹೇಳ್ಬೇಕು, ಒಡೆಯರ್ ಕುಟುಂಬದವ್ರು ಹೇಳ್ಬೇಕು. ಒಡೆಯರ್ ಕುಟುಂಬದವರು ವೇದಿಕೆ ಮೇಲೆ ಬಂದು ಯಾವ್ದಾದ್ರು ವೇದಿಕೆಯಲ್ಲಿ ನಿಂತು ನಮ್ಮ ತಂದೆ ಈ ತರ ನಮ್ಮ ಪೂರ್ವಿಕರು ಒಡೆಯರ್ ಕುಟುಂಬದವರು ಕೃಷ್ಣರಾಜ
ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರಿಗಿಂತ ಒಳ್ಳೆ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ಆ ಕುಟುಂಬದವ್ರು ಹೇಳ್ಬೇಕು. ನೀವೇ ಅದನ್ನ ಹೊಗಳ್ಕೊಂಡು ನೀವೇ ಹಾರ ಹಾಕೊಂಡು ನೀವೇ ಹೊಗಳ್ಕೊಂಡ್ರೆ ಯಾರು ಕೇಳ್ತಾರೆ ಇದನ್ನ? ಅದರಿಂದ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಮಾಡದಂತ ಅವಮಾನ. ಅದಕ್ಕೆ ಆ ಕುಟುಂಬದ ಅವರ ಪರಿವಾರಕ್ಕೆ ಕ್ಷಮಾಪಣೆಯನ್ನ ಕೇಳಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಕ್ಷಮೆ ಕೇಳಲಿಲ್ಲ ಅಂದ್ರೆ ರಾಜ್ಯದ ಜನ ಇವರೇ ಬುದ್ಧಿ ಕಲಿಸ್ತಾರೆ. ಮುಂದೆ ಇದೇ ಚುನಾವಣಾ, ಮೈಸೂರಲ್ಲಿ ಚುನಾವಣೆ ನಡಿಬೇಕಾದ್ರೆ ಇದೇ ಚುನಾವಣಾ ವಿಚಾರ ಆಗ್ತೈತೆ. ಕರ್ನಾಟಕಕ್ಕೆ ಆಗಿದ್ರೆ ಅಲ್ಲಪ್ಪ, ಈಗ ಕಾಂಗ್ರೆಸ್ ಪಾರ್ಟಿಯವರು ಅವ್ರ ಪಾರ್ಟಿಯವ್ರನ್ನ ಹೊಗಳ್ಕಂತಾರೆ, ಬಿಜೆಪಿಯವರು ಬಿಜೆಪಿಯನ್ನು ಹೊಗಳ್ತಾರೆ, JDS ಅವರು JDS ಹೊಗಳ್ಕಂತಾರೆ. ಅದೆಲ್ಲ ರಾಜ್ಯದ ಜನ ಹೇಳ್ಬೇಕು. ಸಿದ್ದರಾಮಯ್ಯನವರು ಈ KRS ಕಟ್ಟಿದಾರಲ್ಲ, ಆ ಸಣ್ಣದು KRS ಚಿಕ್ಕದು. ಸಿದ್ದರಾಮಯ್ಯನವರು ದೊಡ್ಡದು ಆಲಮಟ್ಟಿ ಕಟ್ಬಿಟ್ರು, ದೊಡ್ಡ ಡ್ಯಾಮ್ ಅನ್ನ ಕಟ್ಬಿಟ್ರು ಅಂತ ಹೇಳಿದ್ರೆ ಒಪ್ಕೊಬಹುದು. ಏನ್ ಕಟ್ಟಿದ್ದಾರೆ? ಯಾವ ಡ್ಯಾಮ್ ಕಟ್ಟಿದ್ದಾರೆ? ಯೂನಿವರ್ಸಿಟಿ ಮಾಡಿದ್ರು, ಮೈಸೂರು ಯೂನಿವರ್ಸಿಟಿನ ಒಡೆಯರ್ ಕುಟುಂಬದವರು. ಅದಕ್ಕೆ ನೀವೇನಾದ್ರೂ ಒಂದು ಸುಣ್ಣ ಬಣ್ಣ ಒಂದು ಕಲ್ಲೇನ ಇಟ್ಟಿದ್ದೀರ, ಅದಕ್ಕೆ ಸುಣ್ಣ ಬಣ್ಣನೂ ಹೊಡೆಯಕ್ ನಿಮ್ಗೆ ಯೋಗ್ಯತೆ ಇಲ್ಲ. ಶುಗರ್ ಫ್ಯಾಕ್ಟ್ರಿ ಮಾಡಿದ್ರು, ಶುಗರ್ ಫ್ಯಾಕ್ಟ್ರಿ ಮುಚ್ಚೋಗೋ ಸ್ಥಿತಿಗೆ ಬಂದಿದೆ. ನಿಮ್ ಕಾಣಿಕೆ ಏನದು? ಅಂದ್ರೆ ನೀವು ಏನು ಪ್ರಾರಂಭ ಮಾಡ್ಲೇ ಇಲ್ಲ, ಆದ್ರೆ ಒಡೆಯರ್ ಕುಟುಂಬಕ್ಕಿಂತ ನಾವು ದೊಡ್ಡವರು ಅಂತ ಹೇಳಿ ಲೆಕ್ಕ ಕೊಡಿ. ನಾನಿಂತ ಡ್ಯಾಮ್ ಕಟ್ಟಿದೆ ಹೇಳಿ ಲೆಕ್ಕ ಕೊಡಿ. ನೀರಾವರಿಗೆ ನಾನು ಇಷ್ಟು ಡ್ಯಾಮ್ಗಳನ್ನ ಕಟ್ಟಿದ್ದೀನಿ ಹೇಳಿ, ಒಂದು ಡ್ಯಾಮ್ ಕಟ್ಟಿರೋ ಹೆಸರು ಹೇಳಿ. ಅದು ಬಿಟ್ಬಿಟ್ಟು ನಿಮ್ ಪಾರ್ಟಿಗೆ ಹೊಗಳ್ಗಳಿ. ಎತ್ತೋರ್ಗೆ ಹೆಗ್ಣಾನು ಮುದ್ದು, ಎತ್ತೋರ್ಗೆ ಹೆಗ್ಣಾನು ಮುದ್ದು. ನಿಮ್ ಕಾಂಗ್ರೆಸ್ ಅವ್ರು ನೀವು ಹೊಗಳ್ಗಳಿ. ರಾಜ್ಯದ ಜನ ತೆಗಳ್ತಾ ಇದ್ದಾರೆ ನಿಮ್ಮನ್ನು. ಕೃಷ್ಣರಾಜ ಒಡೆಯರ್ಗೆ ಹೋಲಿಕೆ ಮಾಡಿರೋದು ರಾಜ್ಯದ ಜನ ಈ ಕಾಂಗ್ರೆಸ್ ಪಾರ್ಟಿಗೆ ಚಿಮಾರಿ ಆಗ್ತಾ ಇದ್ದಾರೆ. ಸರ್, ಮೈಸೂರಲ್ಲಿ ಡ್ರಗ್ಸ್ ಸಿಗ್ತಾ ಇದೆ ಸರ್. ತಯಾರಿಕಾ ಘಟಕದ ಮೇಲೆ ಮಹಾರಾಷ್ಟ್ರ ಪೊಲೀಸರು ಬಂದು ರೈಡ್ ಮಾಡುವಂತ ಪರಿಸ್ಥಿತಿ ಬಂದಿದೆ ಸರ್. ಯಾಕಂದ್ರೆ ಇಲ್ಲಿ ಮೈಸೂರಿನ ಪೊಲೀಸರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಕರ್ನಾಟಕದಲ್ಲಿ ನೋಡಪ್ಪ, ಕರ್ನಾಟಕದಲ್ಲಿ ಗೃಹ ಮಂತ್ರಿಗಳು ಇದಾರ? ಗೃಹ ಮಂತ್ರಿಗಳೇ ಇಲ್ಲ ಇಲ್ಲಿ. ಇಷ್ಟೊಂದು ರೇಪ್ಗಳಾಗ್ತಾ ಇದೆ, ಇಷ್ಟೊಂದು ಮರ್ಡರ್ಗಳಾಗ್ತಾ ಇದೆ, ಇಷ್ಟೊಂದು ಟೆರರಿಸ್ಟ್ ಆಕ್ಟಿವಿಟೀಸ್ ಆಗ್ತಾ ಇದೆ, ಹಿಂದೂಗಳ ಮೇಲೆ ನಿರಂತರವಾಗಿ ಹತ್ಯೆ ಆಗ್ತಾ ಇದೆ, ರೈತರ ಸಾವು ಹೈಯೆಸ್ಟ್. ಈ ವರ್ಷ ಈ ಸರ್ಕಾರ ಬಂದ ಮೇಲೆ ಹೈಯೆಸ್ಟ್ ರೈತರ ಸಾವುಗಳಾಗ್ತಾ ಇದೆ, ಆತ್ಮಹತ್ಯೆ ಆಗ್ತಾ ಇದೆ. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆನೇ ಇಲ್ಲ. ಇನ್ನ ಡ್ರಗ್ಗು ಅದು ಸುದ್ದಿ ಯಾಕೆ ಹೇಳಕ್ ಹೋಗ್ತೀರಾ? ಏನೂ ಇಲ್ಲ ರಾಜ್ಯದಲ್ಲಿ, ಕಾನೂನು ಸುವ್ಯವಸ್ಥೆನೇ ಇಲ್ಲ. ನನಗೂ ಏನಂದ್ರೆ ಅಕ್ರಮ, ನನಗೂ ಈ 136 ಸೀಟ್ ಗೆದ್ದಿರೋದೇ ಅಕ್ರಮ ಅಂತ ನನಗೂ. ಅವ್ರ ಯೋಗ್ಯತೆಗೆ ಅಷ್ಟು ಗೆಲ್ಲಂಗೆ ಇಲ್ಲ. ಅದೇನೇನೋ ಕಾರ್ಡು, ಫ್ರೀ ಕಾರ್ಡು ಅದೇನೇನೋ ಹಂಚಿ ಎಲ್ಲ ಮಾಡವ್ರೆ. ಅದೇನೋ ಇರ್ಲಿ, ಚುನಾವಣಾ ಅಕ್ರಮ ಮಾಡಿದ್ದಾರೆ ಅಂತ ನನ್ಗೂ ಅನ್ಸ್ತಾ ಇದೆ. ಹಂಗಾರೆ ಎಲೆಕ್ಷನ್ ಮಾಡಿ ಕೊಡಿ ದಾಖಲೆ. ಈಗ ಕನಕಪುರದಲ್ಲಿ ನಿಮ್ಗೂ ಗೊತ್ತು, ಕನಕಪುರ ಅಂದ್ರೆ ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಯಾವನ ಅಲ್ಲಿ ಓಟ್ ಹಾಕೋದನ್ನೇ ಕಿತ್ಕೊಂತಾರ ಅಲ್ಲಿ. ಅಂತದ್ರಲ್ಲಿ ಕನಕಪುರದಲ್ಲಿ ವ್ಯವಹಾರ ಆಗಿದೆ ಅಂದ್ರೆ ಯಾರ ಅಧಿಕಾರಿಗಳು? ಈಗ ಕನಕಪುರದ MP ಚುನಾವಣೆಯಲ್ಲಿ ಅವ್ಯವಹಾರ ಆಗಿದೆ. ರಾಹುಲ್ ಗಾಂಧಿ ಹೇಳಿದಾನೆ, ಏನ್ ಸಾಕ್ಷಿ ಸಮೇತ ಕೊಡ್ತಾರಂತೆ. ಬುರುಡೇನು ಇಲ್ಲ, ಬುರುಡೇನು ಕೊಡಕ್ಕಾಗಲ್ಲ ನಿಮ್ ಕೈಲಿ ಸಾಕ್ಷಿ. ಯಾರು ಅಧಿಕಾರಿ? ಯಾರು ಅಲ್ಲಿ? ತಹಸೀಲ್ದಾರ್ ಯಾರು? AC ಯಾರು? TC ಯಾರು? SP ಯಾರು? ಇದೇ ಸಿದ್ದರಾಮಯ್ಯನವರು ಕಾಸು ತಗೊಂಡು ಹಾಕಿರೋಂಥವ್ರು, ಇದೇ ಸಿದ್ದರಾಮಯ್ಯನವರು ಪೋಸ್ಟಿಂಗ್ ಮಾಡಿರೋರು. ಅಕ್ರಮ ಆಗಿದ್ರೆ ನೀವೇ ಅಕ್ರಮ ಮಾಡ್ಸಿರ್ತೀರ. ನೀವೇ ಅಧಿಕಾರಿನ ಹಾಕಿರೋದು, ನಿಮ್ಮದೇ ಸರ್ಕಾರ, ನೀವೇ ಎಲೆಕ್ಷನ್ ಏನು ಇದು ರೆಡಿ ಮಾಡೋ ಅಂತವ್ರು, ಏನು ವೋಟರ್ ಲಿಸ್ಟ್ ರೆಡಿ ಮಾಡೋರು ನಮ್ಮ ROಗಳೇ ತಾನೆ. ನಿಮ್ಮ ROಗಳೇ, ನಿಮ್ ತಹಸೀಲ್ದಾರೇ ಎಲ್ಲ ವೋಟರ್ ಲಿಸ್ಟ್ ನೀವೇ ಕಳ್ರು. ನೀವೇ ತಪ್ಪು ಮಾಡಿದೀರಾ. ನಿಮ್ಮ ಹತ್ರ ದಾಖಲೆ ಇದ್ರೆ ಹೋಗಿ ಎಲೆಕ್ಷನ್, ಕೋರ್ಟ್ಗೆ ಹೋಗಿ. ಯಾಕೆ ಕೋರ್ಟ್ಗೆ ಹೋಗ್ತಾ ಇಲ್ಲ? ನಿಮ್ಗೆ ಎಲೆಕ್ಷನ್ ಆದ್ಮೇಲೆ 45 ದಿನದೊಳಗೆ ಕೋರ್ಟ್ಗೆ ಅಪೀಲ್ ಹೋಗಕ್ಕೆ ನಿಮ್ಗೆ ಅಧಿಕಾರ ಇದೆ. ಯಾಕೆ ಹೋಗಿಲ್ಲ 45 ದಿನ? ಏನ್ ಮಣ್ಣು ತಿಂತಾ ಇದ್ರ ಕಾಂಗ್ರೆಸ್ ಪಾರ್ಟಿಯವರು? ಏನ್ ತಿಂತಾ ಇದ್ರು? ಮಣ್ಣು ತಿಂತಾ ಇದ್ರ? ಹೋಗ್ಬೇಕಾಯ್ತು. ಅಪೀಲ್ ಯಾಕೆ ಹೋಗ್ಲಿಲ್ಲ? ಏಕಾಏಕಿ ಹೆಂಗ್ ಬಂದ್ಬಿಡ್ತು? ಇವಾಗ ಬಿಹಾರ್ ಚುನಾವಣೆ ನಡೀತಾ ಇದೆ ಅಂತ ಎಲ್ಲ ಶುರು ಹಚ್ಕೊಂಡಿದ್ದಾರೆ. ಬಿಹಾರದ ಸಮೀಕ್ಷೆ ಬಂದಿದೆ, ಪೋಲ್. ಅದರಲ್ಲಿ ಕಾಂಗ್ರೆಸ್ 10 ಸೀಟು ಬರಲ್ಲ. ಅಧಿಕಾರಿಗಳೇನು ಮಿನಿಸ್ಟರ್ ಜೊತೆನೂ ಮಾಡಿದ್ದಾರೆ, ಅಧಿಕಾರಿಗಳು ಮಾಡಿದ್ದಾರೆ. ಈಗ ಸುರ್ಜೇವಾಲಾ ಅವರ ಕರ್ನಾಟಕಕ್ಕೆ ಒಂದು ರೀತಿ
ಸುರ್ಜೇವಾಲಾನೇ ಮುಖ್ಯಮಂತ್ರಿ. ಯಾಕೆ ಅಂದ್ರೆ ಮುಖ್ಯಮಂತ್ರಿ ಚೇರ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಕಿತ್ತಾಡ್ತಾ ಇದ್ದಾರೆ. ಅವ್ರ ಚೇರ್ನ ಗಮನದಲ್ಲಿದ್ದಾರೆ ಇವರಿಬ್ರು, ಆಡಳಿತ ನಡೆಸ್ತಾ ಇಲ್ಲ. ಅದಕ್ಕೆ ಸುರ್ಜೇವಾಲಾ ಬಂದು ಇಲ್ಲಿ ಅಧಿಕಾರಿಗಳ ಮೀಟಿಂಗು ಎಲ್ಲ ಮಾಡಿ ಮುಖ್ಯಮಂತ್ರಿ ತರ ಆಕ್ಟಿಂಗ್ ಮಾಡ್ತಾರೆ. ಆಕ್ಟಿಂಗ್ ಮುಖ್ಯಮಂತ್ರಿ, ಸೂಪರ್ ಅಲ್ಲ, ಸುಪೀರಿಯರ್ ಸಿಎಂ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ರಾಜ್ಯಕ್ಕೆ ಯಾವ ಅಧೋಗತಿ ಬಂದಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಅಧಿಕಾರಿಗಳನ್ನ ಹೇಳೋರು ಕೇಳೋರು ಯಾರು ಇಲ್ಲ. ಇವರಿಬ್ಬರ ಚೇರ್ ಕಿತ್ತಾಳದಲ್ಲಿ ಸುರ್ಜೇವಾಲಾ ಅವರು ಸುಖವಾಗಿ ನೆಮ್ಮದಿಯಾಗಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ ಬಿಹಾರ್ ಎಲೆಕ್ಷನ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನೋಡಿ, ಮುಖ್ಯಮಂತ್ರಿ ನಾನು ಜ್ಯೋತಿಷ್ಯ ಅಂತ ಹೇಳಿದಾಗ ನಮ್ಮನ್ನ ಎಲ್ಲ ಡಿ ಕೆ ಶಿವಕುಮಾರ್ ಏನ್ ಹೇಳುದು, ಅಶೋಕರ ಹತ್ರ ಹೋಗಿ ಜ್ಯೋತಿಷ್ಯ ಕೇಳ್ತೀನಿ ಅಂತ. ಇನ್ನೂ ಬಂದಿಲ್ಲ ನನ್ನ ಹತ್ರ ಕೇಳಕ್ಕೆ, ಇನ್ನೂ ಬಂದಿಲ್ಲ. ಈಗ ನನ್ನ ಜ್ಯೋತಿಷ್ಯ ನಿಜ ಇಲ್ಲ ಅಂದಿದ್ರೆ ಈ ಸುರ್ಜೇವಾಲಾ ಯಾಕೆ ಪದೇ ಇಲ್ಲಿಗೆ ಬರ್ಬೇಕು? MLA ಕರೆದು ಪಾರ್ಟಿ ಹೇಳ್ದಂಗೆ ಅಂತ ಹೇಳಿ ಯಾಕೆ ಮಾಡ್ಬೇಕು? ಇಲ್ಲಿ ಯಾಕೆ ಬಂದು ದುಡ್ಡು ಕಲೆಕ್ಟ್ ಮಾಡ್ಬೇಕು? ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಪದೇ ಡೆಲ್ಲಿಗೆ ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ? ಇದರಿಂದಾನೇ ಅರ್ಥ ಆಯ್ತಾ ಇದೆ ನಾನು ಹೇಳ್ತಾ ಇರೋದು ಸತ್ಯ ಅಂತ. ಇದರಿಂದಾನೇ ಅರ್ಥ ಆಗ್ತಾ ಇದೆ. MLAಗಳು ಹೇಳ್ತಾ ಇದಾರಲ್ಲ, ಕಾಂಗ್ರೆಸ್ MLAಗಳು ಒಪ್ಪಂದ ಆಗಿದ್ರೆ ಕೊಟ್ಬಿಡ್ಲಿರಿ, ಯಾಕೆ ಕಿತ್ತಾಡ್ತೀರಾ ಅಂತ ಕಾಂಗ್ರೆಸ್ MLA ಹೇಳ್ತಾ ಇದಾರೆ, ಬೇರೆ ವಿರೋಧ ಪಾರ್ಟಿ MLA ಅಲ್ಲ. ಅಂದ್ರೆ ನಾನು ಹೇಳೋದು ಸತ್ಯ ಆಗಿದೆ. ಅಕ್ಟೋಬರ್ ಅಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಒಂದು ಭುಗಿಲೆದ್ದ ಕ್ರಾಂತಿ ಆಗಿದೆ. ಭುಗಿಲೆದ್ದ ಕ್ರಾಂತಿ. ಆ ಇದರಲ್ಲಿ ಆ ಬೆಂಕಿಯಲ್ಲಿ ಯಾರು ಸುಟ್ಟೋತಾರೋ ಯಾರು ಆಚೆ ಬರ್ತಾರೋ ಗೊತ್ತಿಲ್ಲ. ಕೊಡಬೇಕು, ಒಪ್ಪಂದ ಆಗಿದೆಯಲ್ಲ, ಒಪ್ಪಂದ ಆಗಿದೆ, ಬಿಟ್ಕೊಡ್ಬೇಕು. ಬಿಟ್ಕೊಟ್ಟಿಲ್ಲ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಭುಗಿಲ್ ಹೇಳ್ತದೆ. ಸರ್ಕಾರನೇ ಹೋಗ್ಬೋದು, ಯಾಕಂದ್ರೆ ಇಬ್ರು ಘಟಾನುಘಟಿಗಳೇ. ಇವರು ಛಲ ಬಿಡಲ್ಲ, ಅವರು ಛಲ ಬಿಡಲ್ಲ. DKC ಜೊತೆಲಿರೋರು ಪಕ್ಷ ಬಿಡುವಂತ ಚಿಂತನೆ ಮಾಡ್ತಾ ಇದ್ದಾರೆ ಅಂತ ಸರ್ ಮಾಹಿತಿ. ನಾವಂತೂ ಈ ಸರ್ಕಾರ ನಾವು ಪಕ್ಷಾಂತರ ಮಾಡಲ್ಲ. ಅದೇನೋ ಹೇಳ್ತಾರಲ್ಲ ಬಿಜೆಪಿ ಅವರೆಲ್ಲ 55 ಕೋಟಿ ನಾವು ಮಾಡಲ್ಲ, ನಾವು ನಮ್ಮ ಪಾರ್ಟಿಗೆ ಯಾರನ್ನೂ ಕರ್ಕೊಳಲ್ಲ. ಈ ಸರ್ಕಾರ ಅದೇ ಪತನ ಆಗಿ ಹಾಳಾಗೋಗ್ಲಿ, ನಾವಂತೂ ಯಾರನ್ನೂ ಕರ್ಕೊಳಲ್ಲ. ಈ ಕಾಂಗ್ರೆಸ್ ಅವ್ರು ಯಾರು ನಮ್ಮ ಪಾರ್ಟಿ ಬೇಡ. ಇಲ್ಲ, ಯಾವ ಕಾರಣಕ್ಕೂ ಮಹಾರಾಷ್ಟ್ರದಾಗ್ಲಾಗ್ಲಿ ಇನ್ನೊಂದು ಕಡೆ ಆದಂಗೆ ಏನ್ ಮಾಡಲ್ಲ. ಈಗ ಜನ ತಿರಸ್ಕಾರ ಮಾಡ್ಬಿಟ್ಟಿದ್ದಾರೆ, ತಾನಾಗೆ ಬಿದ್ದು ಸಾಯ್ತೈತೆ. ಇವಾಗಲೇ ಸತ್ತೋಗಿದೆ ಸರ್ಕಾರ. ಇನ್ನ ಅಕ್ಟೋಬರ್ ಅಲ್ಲಿ ಪೂರ್ತಿ ಕೋಮಾಗೋಗಿದೆ. ಈಗ ಕೋಮಾದಲ್ಲಿದೆ, ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ. ಅದಷ್ಟು ಕದೇ ಜೀವ ಹೋಗುವಾಗ ನಾವ್ಯಾಕೆ ಆಪರೇಷನ್ ಕಮಲ ಮಾಡ್ಬೇಕು? ಆರಾಮಾಗಿ ಅವರೇ ಡಾಕ್ಟ್ರು ಡಿಕ್ಲೇರ್ ಮಾಡ್ಲಿ ಸತ್ತೋಗೈತೆ ಅಂತ, ಅವಾಗ ಎಂಟ್ರಿ ಆಗ್ತೀರಿ. ಮಹಾರಾಷ್ಟ್ರದ IT ಕಂಪನಿಗಳು ಬೆಂಗಳೂರು ವಲಸೆ ಬರ್ತದೆ ಅಂತ DCM ಅಜಿತ್ ಪವಾರ್ ಹೇಳಲ್ಲ ಸರ್. ನೋಡಿ, ಕರ್ನಾಟಕ IT ಹಬ್, ಯಾರೇ ಬಂದ್ರು ನಾವು ಸ್ವಾಗತ ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.